ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಮ್ಮ ದೇಶವನ್ನು ಕಾಡ್ತಾ ಇರೋ ದೊಡ್ಡ ಸಮಸ್ಯೆಗಳಲ್ಲಿ ಅಕ್ರಮವಾಗಿ ನುಸುಳ್ತಾ ಇರತಕ್ಕಂಥ ನುಸುಳುಕೋರರ ಸಮಸ್ಯೆ ಕೂಡ ಒಂದು. ಈಗಾಗಲೇ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಭಾರತ ದೊಡ್ಡ ಮಟ್ಟದ ಅಂಕಿಅಂಶಗಳನ್ನು ಹೊಂದಿದೆ. ಇನ್ನು ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳ ಹಾವಳಿ ಮಿತಿ ಮೀರಿರೋದನ್ನು ರಾಜ್ಯ ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನಕಲಿ ಆಧಾರಗಳನ್ನು, ರೇಷನ್ ಕಾರ್ಡ್ಗಳನ್ನು ಪಡೆದು ರಾಜಾರೋಷವಾಗಿ ಅವರು ಓಡಾಡಿಕೊಂಡಿದ್ದಾರೆ. ನೋಡಿ, ನುಸುಳುಕೋರರಿಂದಾಗಿ ರಾಜ್ಯದಲ್ಲಿ ಭಯಾನಕ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದನ್ನು ಪತ್ತೆ ಹಚ್ಚಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಪೊಲೀಸರ ಡ್ಯೂಟಿ ಅನ್ನೋದನ್ನು ನಾವು ಕೂಡ ಮರೆಯುವಂತಿಲ್ಲ. ಆದರೆ ರಾಷ್ಟ್ರ ರಕ್ಷಣಾ ಪಡೆಯ ಮುಖಂಡ ಎಂದೇ ಹೆಸರುವಾಸಿಯಾದಂಥ ಪುನೀತ್ ಕೆರೆಹಳ್ಳಿ ಸ್ವತಃ ಕಾಳಜಿ ವಹಿಸಿ ಕಾರ್ಯಾಚರಣೆ ನಡೆಸಲಿಕ್ಕೆ ಮುಂದಾಗಿದ್ದರು. ಬಾಂಗ್ಲಾದೇಶ ಅಕ್ರಮ ವಲಸಿಗರ ಪತ್ತೆಗೆ ಸ್ವಯಂ ಕಾರ್ಯಾಚರಣೆ ನಡೆಸಲಿಕ್ಕೆ ಮುಂದಾಗಿದ್ದಂಥ ಪುನೀತ್ ಕೆರೆಹಳ್ಳಿಯನ್ನು ಪೊಲೀಸ್ನವರು ಕೂಡ ಬಂಧಿಸಿದ್ರು. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪಾಪುರದಲ್ಲಿ ಅಕ್ರಮ ವಲಸಿಗನನ್ನು ಪತ್ತೆ ಮಾಡಿ ದೂರು ನೀಡಿ ತೆರಳುತ್ತಾ ಇದ್ದ ವೇಳೆ ಬಾಗಲಕೋಟೆ ಪೊಲೀಸ್ನವರು ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸ್ತಾರೆ. ಪುನೀತ್ ಕೆರೆಹಳ್ಳಿ ವಿರುದ್ಧ ಅಕ್ರಮ ಗೋ ಸಾಗಾಣಿಕೆ ಸಂಬಂಧವಾಗಿ ಈ ಹಿಂದೆಯೂ ಕೂಡ ಅನೇಕ ಕೇಸ್ಗಳು ಕೂಡ ದಾಖಲಾಗಿವೆ. ಆದರೆ ವಿಚಾರಣೆಗೆ ಹಾಜರಾಗದೆ ಅವರು ತಪ್ಪಿಸ್ಕೊಳ್ತಾ ಇದ್ರು. ಇನ್ನು ಡಿಸೆಂಬರ್ 18 ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿಯೂ ಕೂಡ ಪುನೀತ್ ಕೆರೆಹಳ್ಳಿ ಬಂಧನಕ್ಕೊಳಗಾಗಿ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಆಗಿದ್ದರು. ಬಾಂಗ್ಲಾದೇಶದ ಅಕ್ರಮ ವಲಸಿಗರೆಂದು ಆರೋಪಿಸಿ ಶೆಡ್ಗಳಿಗೆ ತೆರಳಿ ಪುನೀತ್ ಕೆರೆಹಳ್ಳಿ ಅವರು ತಾನು ಏನೋ ಕರ್ತವ್ಯ ನಿರತ ಪೊಲೀಸ್ನಂತೆ ದಾಖಲೆಯನ್ನು ತೋರಿಸುವಂತೆ ದಾಂಧಲೆ ನಡೆಸಿದ ಆರೋಪ ಅವರ ಮೇಲೆ ದಾಖಲಾಗಿತ್ತು. ನೋಡಿ, ಅವ್ರ ಕಾಳಜಿಯೂ ಕೂಡ ಇರ್ಬೋದು, ಅದು ಸ್ವಹಿತಾಸಕ್ತಿಯೂ ಇರ್ಬೋದು, ಅಥವಾ ರಾಷ್ಟ್ರದ ಪರವಾಗಿ ಈ ರೀತಿಯಾದಂಥ ಕಾರ್ಯಕ್ಕೂ ಕೂಡ ಅವರು ಮುಂದಾಗಿರ್ಬೋದು. ಪರೋಕ್ಷವಾಗಿ ಅದರಲ್ಲಿ ಒಳ್ಳೆಯ ಕೆಲಸಗಳು ಅಡಗಿರಬಹುದು. ಆದರೆ ನೋಡಿ, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಕ್ರಮ ವಲಸಿಗರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ನೇತೃತ್ವದ ತಂಡವು ಕೆಲ ಶೆಡ್ಗಳಿಗೆ ತೆರಳಿ ವಿಡಿಯೋ ಚಿತ್ರೀಕರಣ ಮಾಡಿರೋದು, ಆ ದೃಶ್ಯಾವಳಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಂಡಿದ್ದು, ವೈರಲ್ ಆಗಿದ್ದು, ಶೆಡ್ಗಳಿಗೆ ಅನಧಿಕೃತವಾಗಿ ಪ್ರವೇಶ ಮಾಡಿ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಸಿದ್ದೇಶ್ ಅನ್ನೋ ವ್ಯಕ್ತಿ ಕೊಟ್ಟಂಥ ದೂರಿನ ಆಧಾರದಲ್ಲಿ ಪೊಲೀಸ್ನವರು ಕೇಸನ್ನು ದಾಖಲಿಸ್ಕೊಂಡು ಬಂಧಿಸ್ತಾರೆ. ನಂತರ ಅವರು ಜಾಮೀನು ಮೇಲೆ ಬಿಡುಗಡೆ ಆಗ್ತಾರೆ. ಸ್ವಯಂ ಪ್ರೇರಿತ ಕಾರ್ಯಾಚರಣೆ ನಡೆಸ್ತಾ ಇದ್ದಂಥ ಪುನೀತ್ ಕೆರೆಹಳ್ಳಿ ಮೇಲೆ ಒಂದರ ಮೇಲೊಂದು ಕೇಸ್ಗಳು ದಾಖಲಾಗ್ತಾ ಇವೆ. ಆದರೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಲು ಮುಂದಾಗಿದ್ದಂಥ ಪುನೀತ್ ಕೆರೆಹಳ್ಳಿ ಕೆಲಸವನ್ನು ಇದೀಗ ಹೈಕೋರ್ಟ್ ಸಮರ್ಥಿಸಿಕೊಂಡಿದೆ. ಈ ಮುಖಾಂತರವಾಗಿ ಪುನೀತ್ ಕೆರೆಹಳ್ಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನಬಹುದು. ಹೈಕೋರ್ಟ್ ಜಡ್ಜ್ ಎಂ ನಾಗಪ್ರಸನ್ನ ಅವರಿದ್ದಂಥ ಏಕಸದಸ್ಯ ಪೀಠ ಪುನೀತ್ ಕೆರೆಹಳ್ಳಿ ಸಂಬಂಧವಾಗಿ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪರೋಕ್ಷವಾಗಿ ಪುನೀತ್ ಕೆರೆಹಳ್ಳಿ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದು. ಕೋರ್ಟ್ನಲ್ಲಿ ಏನಾಯಿತು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಅಕ್ರಮ ವಲಸಿಗರಿಂದ ದೇಶದ ಭದ್ರತೆಗೆ ಅಪಾಯ ಇದೆ ಅಂತ ಹೇಳಿ ಮಂಗಳವಾರವಷ್ಟೇ ಮೌಖಿಕವಾಗಿ ಒಂದು ಆತಂಕವನ್ನು ಕೂಡ ಹೈಕೋರ್ಟ್ ವ್ಯಕ್ತಪಡಿಸಿತ್ತು. ನಮ್ಮ ರಾಜ್ಯ ಸರ್ಕಾರದ ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲೇ ಸುಮಾರು 20 ಲಕ್ಷ ಅಕ್ರಮ ವಲಸಿಗರು ಕೂಡ ನೆಲೆಸಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಸಂಬಂಧ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಎಂಬ ವಿವರವನ್ನು ಸಲ್ಲಿಸುವಂತೆ ಬುಧವಾರ ಸರ್ಕಾರಕ್ಕೆ ಮತ್ತೊಮ್ಮೆ ಹೈಕೋರ್ಟ್ ನಿರ್ದೇಶನಗಳನ್ನು ನೀಡಿದೆ. ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಸಂಬಂಧಿಸಿದಂತೆ ಹೋರಾಟ ಮಾಡಿರೋದಕ್ಕೆ ಸೋಲದೇವನಹಳ್ಳಿ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ 2 ಪ್ರತ್ಯೇಕ FIRಗಳನ್ನು ರದ್ದು ಕೋರಿ ಪುನೀತ್ ಕೆರೆಹಳ್ಳಿ ಅಲಿಯಾಸ್ ಪುನೀತ್ ಕುಮಾರ್ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳ ಕುರಿತು ಎಂ ನಾಗಪ್ರಸನ್ನ ಜಡ್ಜ್ ಅವರು ವಿಚಾರಣೆಯನ್ನು ನಡೆಸ್ತಾ ಹೋಗ್ತಾರೆ. ನೋಡಿ, ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ನ್ಯಾಯಪೀಠ ಕ್ಲಾಸ್ ತೆಗೆದುಕೊಳ್ಳಿಕ್ಕೆ ಮುಂದಾಗುತ್ತೆ. FRROನಲ್ಲಿ ನೋಂದಣಿ ಮಾಡಿಸದ ಜನರನ್ನು ಪತ್ತೆ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಅದು ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಪುನೀತ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ನೀವು ಅವ್ರ ವಿರುದ್ಧವೇ ಕೇಸನ್ನು ದಾಖಲಿಸಿದ್ರೆ ಹೇಗೆ? ವಿದೇಶದಿಂದ ಬಂದಿರುವವರು ಬೆಂಗಳೂರಿನ ಎಲ್ಲ ಕಡೆ ನೆಲೆಸಿದ್ದಾರೆ. ಯಾರ ಬಳಿಯೂ ವೀಸಾ ಪರ್ಮಿಟ್ ಇಲ್ಲ. ಆದರೂ ಅವರು ಇಲ್ಲಿ ನೆಲೆಸಲಿಕ್ಕೆ ಸರ್ಕಾರ ಹೇಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನೇರವಾಗಿ ಜಡ್ಜ್ ಎಂ ನಾಗಪ್ರಸನ್ನ ಅವರು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಪುನೀತ್ ಅದನ್ನು ತೋರಿಸಿದ್ದಕ್ಕೆ ನಿಮಗೆ ಸಮಸ್ಯೆ ಉಂಟಾಗ್ಬಿಡುತ್ತಾ ಅಂತ ಸರ್ಕಾರವನ್ನು ಖಾರವಾಗಿ ನ್ಯಾಯಪೀಠ ಪ್ರಶ್ನೆ ಮಾಡುತ್ತೆ. ಸ್ನೇಹಿತರ, ಆಗ ರಾಜ್ಯ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರಾಗಿರ್ತಕ್ಕಂಥ BN ಜಗದೀಶ್ ಅವರು ಪುನೀತ್ ದಾಖಲೆಗಳನ್ನು ತೋರಿಸಲಿ, ಅಕ್ರಮ ವಲಸಿಗರನ್ನು ಗುರುತಿಸ್ಲಿಕ್ಕೆ ಒಂದು ವಿಧಾನ ಇದೆ, ರೂಲ್ ಇದೆ. ಪುನೀತ್ ನೇರವಾಗಿ ಅಲ್ಲಿ ಹೋಗಿ ಹಲ್ಲೆ ನಡೆಸ್ಲಿಕ್ಕೆ ಅವ್ರು ಯಾರು? ಅಕ್ರಮ ವಲಸಿಗರನ್ನ ಬಂಧನದಲ್ಲಿ ಇಡಲಾಗಿದೆ. ದೇಶದಿಂದ ಹೊರಗೆ ಕಳುಹಿಸುವುದರ ಕುರಿತು FRRO ಕ್ರಮ ಕೈಗೊಳ್ಳಬೇಕು. ಬಾಂಗ್ಲಾದೇಶದ ವಲಸಿಗರ ಕುರಿತು FRROಗೆ ಮಾಹಿತಿ ನೀಡಲಾಗಿದೆ ಅಂತ ಹೇಳಿ ಸರ್ಕಾರದ ಅಭಿಯೋಜಕರಾಗಿರ್ತಕ್ಕಂಥ BN ಜಗದೀಶ್ ಅವರು ಉತ್ತರವನ್ನು ಕೊಡ್ತಾರೆ. ಆಗ ನ್ಯಾಯಪೀಠ
ಎಂ ನಾಗಪ್ರಸನ್ನ ಅವರು ಅಕ್ರಮ ವಲಸಿಗರನ್ನ ಪತ್ತೆ ಮಾಡೋದು ಸರ್ಕಾರದ ಕೆಲಸ, ಅದು ನಿಮ್ಮ ಕರ್ತವ್ಯ, ಅದು ಆರಂಭದಲ್ಲಿ ನೀವು ಮಾಡಬೇಕಾಗಿತ್ತು. ಪುನೀತ್ ಅದನ್ನು ಬಿಂಬಿಸಿದ್ದಾರೆ ಅಷ್ಟೇ. ತನಿಖೆ ನಡೆಸಿ ಸರ್ಕಾರ ಪ್ರಕರಣವನ್ನು ದಾಖಲಿಸಬೇಕು. ಪುನೀತ್ ಹಲ್ಲೆ ನಡೆಸಿಲ್ಲ, ಅದನ್ನು ಬಿಂಬಿಸಿದ್ದಾರೆ ಅಷ್ಟೇ ಅಂತ ಹೇಳಿ ಅಭಿಪ್ರಾಯವನ್ನು ಕೂಡ ಪಡುತ್ತೆ. ಜೊತೆಗೆ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಿದೇಶಿಯರ ವಿರುದ್ಧ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡಿದೆಯಾ ಅಂತ ಹೇಳಿ ತರಾಟೆಗೂ ಕೂಡ ತೆಗೆದುಕೊಳ್ಳುತ್ತೆ. ನೋಡಿ, ಸರ್ಕಾರ ಮಾಡಬೇಕಾಗಿರೋ ಕೆಲಸವನ್ನು ಒಬ್ಬ ರಾಷ್ಟ್ರದ ಮುಖಂಡ, ಜೊತೆಗೆ ಆ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿಕೊಂಡು ಓಡಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಮಾಡಿದ್ದಾರೆ ಅನ್ನೋ ರೀತಿಯಾಗೂ ಕೂಡ ಎಂ ನಾಗಪ್ರಸನ್ನ ಅವರು ಹೇಳ್ತಾ ಹೋಗೋದು. ಜೊತೆಗೆ ಮುಂದುವರೆದು ಅಕ್ರಮ ವಿದೇಶಿಯರ ವಿರುದ್ಧವಾಗಿ ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ, ಯಾವಾಗ ಅವರನ್ನು ದೇಶದಿಂದ ಹೊರಗೆ ಕಳಿಸ್ತೀರಿ, FRROಗೆ ಸಮನ್ಸ್ ಜಾರಿ ಮಾಡಲಾಗುವುದು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತೆ. ಒಂದು ದೇಶ ಅಥವಾ ಇನ್ನೊಂದು ದೇಶದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನೋಡಿ, ಬಾಂಗ್ಲಾದೇಶದಿಂದ ಇಲ್ಲಿಗೆ ಬಂದಿರೋರು ಅವರೆಲ್ಲರೂ ಕೂಡ ಅದಕ್ಕೊಂದು ನಿಯಮಗಳಿದೆ. ಆ ಥರದ್ದು ಏನಾದರೂ ಅವ್ರು ಪರ್ಮಿಟ್ ತೆಗೆದುಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಲೀಗಲಿ ಅವ್ರು ಏನಾದರೂ ಇದ್ದಾರಾ ಅನ್ನೋ ವಿಚಾರವಾಗಿ ನಾಗಪ್ರಸನ್ನ ಅವರು ಹೇಳ್ತಾ ಹೋಗೋದು. ಅಕ್ರಮ ವಲಸಿಗರು ಎಲ್ಲ ಕಡೆ ಇದ್ದಾರೆ. ಅಂತಿಮವಾಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಸುಮಾರು 20 ಲಕ್ಷ ಅಕ್ರಮ ವಲಸಿಗರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅನ್ನೋ ಕುರಿತು ವರದಿಯನ್ನು ಕೊಡಲೇಬೇಕು ನೀವು ಅನ್ನೋ ರೀತಿಯಾಗಿ ನಿರ್ದೇಶನಗಳನ್ನು ಕೊಡ್ತು. ಅಲ್ಲದೆ ಒಂದು ಪ್ರಕರಣದಲ್ಲಿ ಪುನೀತ್ ಕೆರೆಹಳ್ಳಿ ವಿರುದ್ಧದ ತನಿಖೆಗೆ ತಡೆ ನೀಡಿತು, ಇನ್ನೊಂದು ಪ್ರಕರಣದಲ್ಲಿ ಪುನೀತ್ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ನಿರ್ದೇಶನವನ್ನು ನೀಡಿ ವಿಚಾರಣೆಯನ್ನು ಮುಂದೂಡಲಾಯಿತು. ನೋಡಿ, ಇದಿಷ್ಟು ಆರಂಭದಲ್ಲಿ ಕೇಳಿಬಂದಿದ್ದು. ಪುನೀತ್ ಕೆರೆಹಳ್ಳಿ ವಿಚಾರವಾಗಿ ಜಡ್ಜು ಫುಲ್ ಸಪೋರ್ಟ್ ಮಾಡಿಬಿಟ್ರು ಅನ್ನೋ ರೀತಿಯಾಗಲ್ಲ. ಅವರು ಅಲ್ಲಿ ಹೋಗಿ ಹಲ್ಲೆ ನಡೆಸಲಿಕ್ಕೆ ಆ ಥರದ ಅಧಿಕಾರಗಳು ಕೂಡ ಯಾರಿಗೂ ಇಲ್ಲ. ಒಬ್ಬ ವ್ಯಕ್ತಿ ನಮ್ಮ ಸಮಾಜವನ್ನು ರಕ್ಷಣೆ ಮಾಡಬೇಕು, ಅನ್ಯ ರಾಷ್ಟ್ರದಿಂದ ಅಕ್ರಮ ವಲಸಿಗರು ಎಲ್ಲ ಕಡೆಯೂ ಸುಳ್ತಾ ಇದ್ದಾರೆ, ನಿಮ್ಮ ಪಶ್ಚಿಮ ಬಂಗಾಳವನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿರಂತರವಾಗಿ ನಮ್ಮ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ, ಇಲ್ಲಿರೋರಿಗೂ ಕೂಡ ಉದ್ಯೋಗಗಳು ಸಿಗ್ತಾ ಇಲ್ಲ. ಅನ್ನ, ಆಹಾರ, ಬಟ್ಟೆ ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆದರೂ ಕೂಡ ಈ ಥರದ ವಿಷಯಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೇವಲ ಫೇಕ್ ವೋಟ್ ಐಡೆಂಟಿಟಿಯನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರವಾಗಿ ಎಡಪಕ್ಷಗಳಿರ್ಬೋದು, ಬಲಪಕ್ಷಗಳಿರ್ಬೋದು, ಅದರಿಂದ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ಮುಂದೆ ಆಗಬಾರ್ದು. ಇತ್ತೀಚೆಗೆ ಇದೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಮಮತಾ ಬ್ಯಾನರ್ಜಿಯವರು ಸ್ವತಃ ಖುದ್ದು ಅಲ್ಲಿರ್ತಕ್ಕಂತಹ ಮತದಾರರನ್ನ ಪರಿಷ್ಕರಣೆ ಮಾಡಿದಾಗ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಲೇರೋದನ್ನು ಕೂಡ ನಾವು ಕಂಡಿದ್ದೀವಿ. ಆದರೆ ಚುನಾವಣಾ ಆಯೋಗ ತೆಗೆದುಕೊಳ್ತಾ ಇರ್ತಕ್ಕಂಥ ಕ್ರಮಗಳು ನಮ್ಮ ದೇಶದ ಹಿತಾಸಕ್ತಿಯ ಪರವಾಗಿದ್ದಾವೋ ವಿರೋಧವಾಗಿದ್ದಾವೋ ಅದನ್ನು ಕೋರ್ಟ್ ಕೂಡ ಕನ್ಸಿಡರ್ ಮಾಡುತ್ತೆ, ಅದು ಗೊತ್ತಾಗುತ್ತೆ ಕೂಡ ಸಹಜವಾಗಿ. ಇನ್ನು ಪುನೀತ್ ಕೆರೆಹಳ್ಳಿ ಈ ಥರದ ನಿರ್ಧಾರಕ್ಕೆ ಮುಂದಾದಾಗ ಕೋರ್ಟ್ ಅದನ್ನು ಸಮರ್ಥಿಸಿಕೊಂಡಿರೋ ಉದ್ದೇಶ ಒಂದೇ, ಅದು ರಾಷ್ಟ್ರದ ಹಿತಾಸಕ್ತಿಯ ವಿಷಯವಾಗಿದೆ. ರಾಷ್ಟ್ರದ ಹಿತಾಸಕ್ತಿಯ ಸಂಬಂಧವಾಗಿ ಅವರು ಈ ಥರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದನ್ನು ನಾನು ಸಮರ್ಥಿಸ್ಕೊಳ್ತೀನಿ ಅನ್ನೋ ರೀತಿಯ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದು. ನೋಡೋಣ ಮುಂದೆ. ಈ ಕೇಸ್ ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದೆ, ಮುಂದೂಡಲಾಗಿದೆ ಈ ಕೇಸನ್ನು. ಒಂದು ಕೇಸ್ನಲ್ಲಂತೂ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ತರಾತುರಿಯಲ್ಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬಾರ್ದು ಅಂತಲೂ ಕೂಡ ಕೋರ್ಟ್ ಹೇಳಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.